ಈ ಒಂದು 10 ಟಿಪ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ವೆಬ್‌ಸೈಟಲ್ಲಿರೋ ಕನ್ವರ್ಷನ್ ರೇಟ್ ಆರ್ ಸೇಲ್ಸ್‌ನ ಜಾಸ್ತಿ ಮಾಡುತ್ತೆ. ಆ 10 ಟಿಪ್ಸ್ ಯಾವ್ದಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್‌ಗೆ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ. ಸೊ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋನ ಇಮಿಡಿಯೇಟ್ ಆಗಿ ನೋಡ್ಬೋದು. ಆ್ಯಂಡ್ ವಿಡಿಯೋ ಈಗಲೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಆರ್ ನಿಮ್ಮ ಸರ್ಕಲ್ ಜೊತೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗಲಿ. ಎಲ್ಲೆಲ್ಲಾಗುತ್ತೋ ಆ ಸದ್ಯ ಜಾಗದಲ್ಲಿ ರಿಲೆವೆಂಟ್ ಜಾಗದಲ್ಲಿ ಶೇರ್ ಮಾಡಿ. ಆ್ಯಂಡ್ ಹೋಪ್ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ದಯವಿಟ್ಟು ಈಗಲೇ ಲೈಕ್ ಮಾಡೋದು ಮರಿಬೇಡಿ, ರೈಟ್. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಅಲ್ಲಿ ಕೂಡ ನಿಮಗೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ನ ಅಪ್ಡೇಟ್ ಮಾಡ್ತಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡ ವಿತ್ ಚಾಟ್ GPT ಇಂಟಿಗ್ರೇಟೆಡ್, ರೈಟ್. ಆ ಕೋರ್ಸ್ ಲಾಂಚ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ಫಸ್ಟ್ ಡಿಸ್ಕ್ರಿಪ್ಷನಲ್ಲೇ. ದಯವಿಟ್ಟು ಆ ಕೋರ್ಸ್ನ ಜಾಯ್ನ್ ಆಗಿ ನಿಮ್ಮ ಗೂಗಲ್ ಆಡ್ಸ್ ನಾಲೆಜ್ ಇನ್ ಡೆಪ್ತಲ್ಲಿ ಏನೇನು ಕಲಿಬೇಕು, ಬೇಸಿಕ್ಸ್ ಆಗಲಿ, ಮತ್ತು ಅದನ್ನು ಹೇಗೆ ನಾವು ಮಾರ್ಕೆಟರಾಗಿ ಹೇಗೆ ಥಿಂಕ್ ಮಾಡಬೇಕು ಅನ್ನೋದು ನಾನು ಕಂಪ್ಲೀಟಾಗಿ ಡೀಟೇಲ್ ಹಾಕಿದ್ದೀನಿ. ಇದು ನಿಮಗೆ ಚಾಟ್ GPT ಇಂಟಿಗ್ರೇಟರ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದನ್ನು ಹೇಗೆ ಯೂಸ್ ಮಾಡ್ಕೊಂಡು ಗೂಗಲ್ ಆಡ್ಸ್ ಸ್ಕೇಲ್ ಮಾಡೋದನ್ನ ಪ್ರತಿಯೊಂದು ಹಾಕಿದ್ದೀನಿ. ಈ ವಿಡಿಯೋ ನೀವು ತಗೊಂಡ್ರೆ, ಈ ಕೋರ್ಸ್ ನೀವು ತಗೊಂಡ್ರೆ, ನಿಮ್ಮ ಗೂಗಲ್ ಆಡ್ಸ್ ನಾಲೆಜ್ ಆಸ್ ಅ ಮಾರ್ಕೆಟರ್, ಆಸ್ ಅ ಮಾರ್ಕೆಟಿಂಗ್ ಬಸ್ ಹೇಗೆ ಥಿಂಕ್ ಮಾಡ್ಬೇಕು ಅನ್ನೋದು ಈ ವಿಡಿಯೋ ನಿಮಗೆ, ಈ ಒಂದು ಕೋರ್ಸ್ ನಿಮಗೆ ಆ ನಾಲೆಜ್ ಕೊಡುತ್ತೆ. ಆ ನಾಲೆಜ್ ನಿಮಗೆ ಹೆಚ್ಚಿನಾಗಿ ಸ್ಕಿಲ್ಸ್ ಡೆವಲಪ್ ಮಾಡುತ್ತೆ. ಆ ಸ್ಕಿಲ್ಸಿಂದ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು, ರೈಟ್. ಇದು ಯಾವುದೇ ಥರ ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ, ರೈಟ್. ಇದನ್ನ ಕಲ್ತ್ರೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ಕೆ ನಿಮಗೆ ಒಂದು ಹ್ಯಾಬಿಟ್ ಫಾರ್ಮ್ ಆಗುತ್ತೆ. ಆ ಹ್ಯಾಬಿಟ್ ಫಾರ್ಮಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಇದನ್ನು ನಾವು ಮಾನಿಟೈಸ್ ಮಾಡ್ಬೋದು ಅಂತ, ರೈಟ್. ಸೊ ಇಟ್ ವಿಲ್ ಟೇಕ್ ಟೈಮ್, ರೈಟ್. ಇದು ಯಾವುದೇ ಥರ ಕ್ವಿಕ್ ರಿಚ್ ಸ್ಕೀಮ್ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್. ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್, ರೈಟ್. ನಾನು ಕೋರ್ಸ್ ತೊಗೊಂಡಿದ ತಕ್ಷಣ ನೀವು ರಿಚ್ ಆಗೋದಿಲ್ಲ. ನನ್ನ ಕೋರ್ಸ್ ತೊಗೊಂಡು ನಿಮ್ಗೆ ಒಂದು ಬೇಸಿಕ್ ಫೌಂಡೇಶನ್ ಕೊಡುತ್ತೆ. ಆ ಬೇಸಿಕ್ ಫೌಂಡೇಶನ್ ತೊಗೊಂಡು ನೀವು ಅಪ್ ಸ್ಕಿಲ್ ಮಾಡ್ಕೋಬೇಕಾಗತ್ತೆ, ರೈಟ್. ಸೊ ಕಮಿಂಗ್ ಟು ದ ಟಾಪಿಕ್. ಈಗ ಫಾರ್ ಎಕ್ಸಾಂಪಲ್ ನೀವು ಝೊಮ್ಯಾಟೊ, ಸ್ವಿಗ್ಗಿಲಿ ಆರ್ಡರ್ ಮಾಡ್ತಿರ್ತೀರಾ, ರೈಟ್. ಸೊ ಏನಾಗುತ್ತೆ, ಇಲ್ಲಿ ನೀವು ಫುಡ್ ಆರ್ಡರ್ ಮಾಡಿದಾಗ ಕಿಚನ್ ಯಾವುದಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನೀವೊಂದು ಏನೋ ಫುಡ್ ಆರ್ಡರ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಕಿಚನ್ನಿಂದ ಅಡುಗೆ ಬರುತ್ತೆ ನಿಮ್ಮದು, ನೀವು ಆರ್ಡರ್ ಮಾಡಿರೋ ಫುಡ್ ಕಿಚನ್ ಒನ್ನಿಂದ ಬರುತ್ತೆ ಅನ್ಕೊಳ್ಳೋಣ, ರೈಟ್. ಈಗ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ, ಇದೇನಪ್ಪ ಇಂಥ ಅಸಹ್ಯ ಜಾಗದಿಂದ ನಾನು ಊಟ ಮಾಡಬೇಕಾ ಅನ್ನೋದು. ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಮಾಡಿರ್ತಾರೆ, ಬಟ್ ಈ ಥರ ಒಂದು ಅಡುಗೆ ಮನೆಯಿಂದ ನಿಮ್ಮದು ಒಂದು ಅಡುಗೆ ರೆಡಿ ಆಗಿದೆ ಅಂದರೆ ಅದು ಒಂಥರ ನಿಮಗೆ ಏನೋ ಅಸಹ್ಯ ಥರ ಅನ್ಸುತ್ತೆ ಅಲ್ವಾ, ಒಂಥರ ವಾಂತಿ ಬರೋಂಗಾಗುತ್ತೆ. ಅಕಸ್ಮಾತ್ ನಾನು ನಿಮಗೆ ಕಿಚನ್ 2 ಇಂದ ಅಡುಗೆ ನಿಮ್ಗೆ ಬರ್ತಿದೆ ಅಂದರೆ ಅಫ್ಕೋರ್ಸ್ ನೀವು ಏನು ಮಾಡ್ತೀರಾ, ತುಂಬ ಇಷ್ಟಪಡ್ತೀರಾ, ರೈಟ್. ತುಂಬ ಕ್ಲೀನಾಗಿರೋದು, ತುಂಬ ಸಫಿಸ್ಟಿಕೇಟೆಡ್ ಆಗಿರೋದು, ತುಂಬ ಅಡ್ವಾನ್ಸ್ ಇರೋದು, ಇಷ್ಟು ನೀಟಾಗಿದೆ ನೋಡಿ. ಕಿಚನ್ 1 ಆ್ಯಂಡ್ 2 ಕಂಪೇರ್ ಮಾಡಿದ್ರೆ ಕಿಚನ್ 2 ಎಷ್ಟು ನೀಟ್ನೆಸ್ ಇದೆ, ಫುಡ್ ಕೂಡ ನ್ಯೂಟ್ರಿಷಿಯಸ್ ಇದೆ. ಬಟ್ ಕಿಚನ್ 1 ನೋಡಿ, ಯಾವುದೋ ಇದು 2-3 ದಿನ ಎಣ್ಣೆನೋ, ಯಾವುದು ಮಸಾಲೆ ಹಾಕಿದಾರೋ ಏನೂ ಗೊತ್ತಿರಲ್ಲ. ವೆಜ್ ನಾನ್ ವೆಜ್ ಮಿಕ್ಸು ಮಾಡಿರ್ಬೋದು, ಏನಂದರೆ ಏನೂ ಗೊತ್ತಿರಲ್ಲ, ರೈಟ್. ಸೊ ಇದೇ ಕಾನ್ಸೆಪ್ಟ್ನ ನೀವು ನಿಮ್ಮ ವೆಬ್ಸೈಟ್ಗೆ ಹಾಕಿ. ಇದೇ ಕಾನ್ಸೆಪ್ಟ್ ನೀವು ವೆಬ್ಸೈಟ್ಗೆ ಹಾಕಿ. ನಿಮ್ಮ ವೆಬ್ಸೈಟ್ ಕಿಚನ್ 1 ಥರ ಕಾಣಬೇಕಾ, ಕಿಚನ್ 2 ಥರ ಕಾಣಬೇಕಾ, ರೈಟ್. ಐ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿದೆ ಅಲ್ವಾ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರೈಟ್. ನೆಕ್ಸ್ಟ್ ಇದೇ ಥರ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಮನೆ ಇದೆ ಅಂತ ಅನ್ಕೊಳ್ಳೋಣ, ರೈಟ್. ನಾರ್ಮಲ್ ಮನೆಯಲ್ಲಿ ಏನಾಗುತ್ತೆ, ಎಲ್ಲರೂ ಎಂಟ್ರ್ ಆಗಿದ ತಕ್ಷಣ ಏನಿರುತ್ತೆ, ಹಾಲ್ ಇರುತ್ತೆ, ನಾರ್ಮಲ್ ಆಗಿ ಹಾಲ್ ಇರುತ್ತೆ. ಅದಾದಮೇಲೆ ರೂಮು, ಅಂದರೆ ಕೆಳಗಡೆ ಅಲ್ಲಿ ಅಕ್ಕಪಕ್ಕ ಇರುತ್ತೆ, ಕಿಚನ್ ಇರುತ್ತೆ, ಒಂದು ಬಾತ್ರೂಮ್ ಇರುತ್ತೆ. ನಾರ್ಮಲ್ ಟಿಪಿಕಲ್ ಹೌಸ್, ರೈಟ್. ಸೊ ಇಲ್ಲಿ ಇದು ನಾರ್ಮಲ್ ಆಗಿ ನಾನು ನಿಮಗೆ ಮನೆ ತೋರಿಸ್ತೀರ ಅಂದರೆ ಈ ಥರ ನಾನು ತೋರಿಸ್ತೀನಿ, ಈ ಥರನೇ ಡಿಸೈನ್ ಆಗಿರುತ್ತೆ. ಅಕಸ್ಮಾತ್ ನಾನು ನಿಮಗೆ ಒಂದು ಮನೆ ಕರ್ಕೊಂಡು ಹೋಗ್ತೀನಿ, ರೈಟ್. ಆ ಮನೆಯಲ್ಲಿ ಸ್ಟಾರ್ಟಿಂಗ್ ಎಂಟ್ರ್ ಆಗಿದ ತಕ್ಷಣ ಬಾತ್ರೂಮ್ ಇದೆ, ಓಕೆನಾ. ಎಂಟ್ರ್ ಆಗಿದ ತಕ್ಷಣ ಬಾತ್ರೂಮ್ ಇದೆ, ಓಕೆನಾ. ಬಾತ್ರೂಮ್ ಆದಮೇಲೆ ಕಿಚನ್ ಬರುತ್ತೆ, ಕಿಚನ್ ಆದಮೇಲೆ ಬೆಡ್ರೂಮು, ಬೆಡ್ರೂಮಲ್ಲಿ ಹಾಲು. ಸೊ ಇದೊಂದು ಅರೇಂಜ್ಮೆಂಟು ನಿಮ್ಗೆ ಹೇಗೆ ಅನ್ಸುತ್ತೆ, ರೈಟ್. ಒಂಥರ ವಿಚಿತ್ರ ಅನ್ಸುತ್ತಲ್ವಾ. ಇದೇ ಸೇಮ್ ಕಾನ್ಸೆಪ್ಟು ನಿಮ್ಮ ವೆಬ್ಸೈಟ್ಗೆ ಹಾಕಿ ಸ್ನೇಹಿತರೆ, ಓಕೆನಾ. ಜನ ಕಷ್ಟಪಟ್ಟು ನಿಮ್ಮ ವೆಬ್ಸೈಟಿಗೆ ಬಂದಿರ್ತಾರೆ ಏನೋ ಹುಡ್ಕೋಕ್ಕೆ, ಏನೋ ಒಂದು ಪ್ರಾಡಕ್ಟ್ ಸೊಲ್ಯೂಷನ್ ಹುಡ್ಕೋಕ್ಕೆ ನಿಮ್ಮ ವೆಬ್ಸೈಟಿಗೆ ಬರ್ತಾರೆ. ನಿಮ್ಮ ವೆಬ್ಸೈಟ್ ಆದ ಕಿಚನ್ ಥರ ಆಗಲಿ, ಈ ಥರ ಸೆಕೆಂಡ್ ಒನ್ ಈ ಥರ ಇದ್ದರೆ, ವಾಟ್ ಡೂ ಯು ಥಿಂಕ್ ನಿಮ್ಮ ಕನ್ವರ್ಷನ್ ರೇಟ್ ಆಗಬೇಕು? ಜನ ಯಾಕೆ ನಿಮ್ಮ ಹತ್ರ ಬೈ ಮಾಡಬೇಕು? ಎಂಡ್ ಆಫ್ ದಿ ಡೇ ಸಬ್ಕಾನ್ಷಿಯಸ್ಲಿ ಅವ್ರಿಗೆ ಗೊತ್ತಿರುತ್ತೆ ವೆಬ್ಸೈಟ್ ನಿಮ್ಮ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿರ್ಬೋದು, ಓಕೆನಾ. ತೋರ್ಸೋದು ನೀವು ಕರೆಕ್ಟಾಗಿ ತೋರಿಸಲಿಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ ಸೇಲ್ ಆಗಲ್ಲ. ಮಾರ್ಕೆಟಿಂಗಲ್ಲಿ ಒಂದು ಮಾತಿದೆ, ಏನಂದರೆ ನಿಮ್ಮ ಪ್ರಾಡಕ್ಟ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪ್ರಾಡಕ್ಟ್ನ ಹೇಗೆ ತೋರಿಸ್ತೀರ ಅನ್ನೋದು ಇಂಪಾರ್ಟೆಂಟ್, ರೈಟ್. ಸೊ ನಿಮ್ಮ ಪ್ರಾಡಕ್ಟ್ನ ಹೇಗೆ ತೋರಿಸ್ತಾರೆ ಅದನ್ನು ನಾವು ವೆಬ್ಸೈಟ್ ಮುಖಾಂತರ ತೋರಿಸ್ಬೇಕು. ಸೊ ಒಂದು ಟಿಪಿಕಲ್ ವೆಬ್ಸೈಟ್ ಹೇಗಿರುತ್ತೆ, ಓಕೆನಾ, ಅದ್ರ ಫೀಚರ್ಸ್ ಏನು ಅನ್ನೋದು ನಾನು ಹೇಳ್ತೀನಿ. ಸೊ ಇದೇ ಫೀಚರ್ ಯೂಸ್ ಮಾಡ್ಕೊಂಡು ನಾನು ಲ್ಯಾಂಡಿಂಗ್ ಪೇಜ್ ಕ್ರಿಯೇಟ್ ಮಾಡಿದ್ದೆ. ಆ ಲ್ಯಾಂಡಿಂಗ್ ಪೇಜ್ ಹೇಗಿರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ, ರೈಟ್. ಸೊ ಇಲ್ಲಿ ಏನಾಗುತ್ತೆ, ಒಂದು ವೆಬ್ಸೈಟ್ಗೆ ಕೆಲವೊಂದು ಕಾಂಪೊನೆಂಟ್ಸ್ಗಳಿರುತ್ತೆ, ರೈಟ್. ಒಂದು ಹೆಡ್ಲೈನು, ಸಬ್ ಹೆಡ್ಲೈನು, ನಾನು ಇದೆಲ್ಲ ಹೇಳ್ತೀನಿ ನಾನು, ಓಕೆನಾ. ಇದೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಇದನ್ನ ನಾನು ಲೈವ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ರೈಟ್. ಒಂದು ಹೆಡ್ಲೈನ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಹೆಡ್ಲೈನ್ ಇರುತ್ತೆ, ಒಂದು ಪೇಜ್ ಓಪನ್ ಮಾಡಿದ ತಕ್ಷಣ ಹೆಡರಲ್ಲಿ, ರೈಟ್. ಇನ್ನೊಂದು ಸಬ್ ಹೆಡ್ಲೈನ್ ಇರುತ್ತೆ, ಇನ್ನೊಂದು ವಿಜುವಲ್ ಎಲಿಮೆಂಟ್ಸ್. ಸ್ನೇಹಿತರೆ ಇಲ್ಲಿ ವಿಜುವಲ್ ಎಲಿಮೆಂಟ್ಸ್ ಅಂದ್ರೆ ಏನು, ಒಳ್ಳೆ ಕ್ವಾಲಿಟಿ ಇಮೇಜಸ್, ಕ್ವಾಲಿಟಿ ವಿಡಿಯೋಸ್, ಕ್ವಾಲಿಟಿ ಗ್ರಾಫಿಕ್ಸ್, ಓಕೆನಾ. ಅಂದರೆ ಇಲಿಸ್ಟ್ರೇಟರ್ ವೆಕ್ಟರ್ ಇಮೇಜಸ್ ಅಂತ ಕರೀತಾರೆ, ರೈಟ್.
ಅದನ್ನು ಒಳ್ಳೆ ಕ್ವಾಲಿಟಿ ಹಾಕಬೇಕಾಗುತ್ತೆ, ರೈಟ್? ನೀವು ಕಾಂಜಿ ಪಿಂಜಿ ಅಂತ ಹೇಳಿದ್ನಲ್ಲ ಕಿಚನ್ ಎಕ್ಸಾಂಪಲು, ಸೇಮ್ ಇಲ್ಲೇ, ರೈಟ್? ಆಮೇಲೆ ಡಿಸ್ಕ್ರಿಪ್ಷನ್ ಆಫ್ ದ ಬೆನಿಫಿಟ್, ನಿಮ್ಮ ಪ್ರಾಡಕ್ಟ್ ಏನು ಬೆನಿಫಿಟ್ ಆಗುತ್ತೆ, ಓಕೆ? ನಿಮ್ಮ ಪ್ರಾಡಕ್ಟ್ ಬೈನಿಂದ ಏನು ಬೆನಿಫಿಟ್ ಇದೆ ಕಸ್ಟಮರ್ಸ್ಗೆ, ಅದನ್ನು ನೀವು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಅದೇ ಕಾಲ್ ಟು ಆಕ್ಷನ್, ಸಿ ಟಿ ಅಂದರೆ ಏನು ಮಾಡಬೇಕು? ಸೈನ್ ಅಪ್ ಮಾಡಬೇಕಾ? ಈಗಲೇ ಬೈ ಮಾಡಬೇಕಾ? ಗೆಟ್ ಸ್ಟಾರ್ಟೆಡ್? ಸಿ ಟಿ ಇರಲೇಬೇಕು. ಬಿಕಾಸ್ ನೀವು ನಿಮ್ಮ ಕಸ್ಟಮರ್ ಏನು ಮಾಡಕ್ಕೆ ಹೇಳ್ತಾ ಇದ್ದೀರಾ, ರೈಟ್? ಅದನ್ನು ನೀವು ಡಿಫೈನ್ ಮಾಡಬೇಕು. ಇದು ಫಸ್ಟ್ ಆಯಿತು, ವೆರಿ ಸಿಂಪಲ್. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ, ರೈಟ್? ಇನ್ನೊಂದು ಲೀಡ್ ಕ್ಯಾಪ್ಚರ್ ಫಾರ್ಮ್. ಲೀಡ್ ಕ್ಯಾಪ್ಚರ್ ಫಾರ್ಮ್ ಅಂದರೆ ಎಲ್ಲ ಯೂಶಲಿ ಇದ್ದೇ ಇರುತ್ತೆ, ನಿಮ್ಮ ನೇಮು, ನಂಬರು, ಇಮೇಲ್ ಐ ಡಿ. ಟ್ರಸ್ಟ್ ಇಂಡಿಕೇಟರ್ಸ್, ಇದು ತುಂಬ ಎಷ್ಟೋ ವೆಬ್ಸೈಟ್ ಟ್ರಸ್ಟ್ ಇಂಡಿಕೇಟರ್ಸ್ ಇರಲ್ಲ. ಅಂದರೆ ನಿಮ್ಮ ಟೆಸ್ಟಿಮೋನಿಯಲ್ಸ್ ಇರ್ಬೋದು, ರಿವ್ಯೂಸು, ಸರ್ಟಿಫಿಕೇಷನು, ಟ್ರಸ್ಟ್ ಬ್ಯಾಜಸ್ ಏನೋ ಇದ್ರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡೋಕತ್ತೆ. ಮತ್ತು ಸಪೋರ್ಟಿಂಗ್ ಕಾಂಟೆಂಟ್, ರೈಟ್? ಅಕಸ್ಮಾತ್ ಏನಾರ ಕೇಸ್ ಸ್ಟಡೀಸ್ ಇದ್ದರೆ, ಎಫ್ ಎ ಕ್ಯೂಸ್ ಇದ್ದರೆ ಅದನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಅದನ್ನು ಸ್ಟ್ರಕ್ಚರ್ ತೋರಿಸ್ತೀನಿ ಲೈವಲ್ಲಿ. ನೆಕ್ಸ್ಟ್ ಬಂದು ನ್ಯಾವಿಗೇಷನ್ ಲಿಂಕ್ಸ್, ರೈಟ್? ನ್ಯಾವಿಗೇಷನ್ ಲಿಂಕ್ಸ್ ಅಂದರೆ ಅಕಸ್ಮಾತ್ ನೀವು ಒಂದೇ ವೆಬ್ಸೈಟಲ್ಲಿ 3-4 ಪೇಜ್ ಇರುತ್ತೆ, ರೈಟ್? ಜಾಸ್ತಿ ಇಡಕ್ಕೆ ಹೋಗಬೇಡಿ, ಅದು ತುಂಬ ಡಿಸ್ಟ್ರಾಕ್ಟ್ ಆಗುತ್ತೆ, ರೈಟ್? ಒಂದು ಪೇಜಿನ ಇನ್ನೊಂದು ಪೇಜ್ ಒಂದು 2-3 ಪೇಜ್ ಇಡಿ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ಒಳ್ಳೆಯದು, ರೈಟ್? ನೆಕ್ಸ್ಟ್ ಬಂದು ಫುಟರ್ಲಿ, ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪ್ರೈವಸಿ ಪಾಲಿಸಿ, ಟರ್ಮ್ಸ್ ಆಫ್ ಸರ್ವಿಸ್ ಆ್ಯಂಡ್ ಫುಟರ್ ಸೆಕ್ಷನ್ ಇರುತ್ತೆ. ಇದನ್ನು ನಾನು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ನಾನೊಂದು ಡಿಸೈನ್ ಮಾಡಿರೋ ವೆಬ್ಸೈಟು, ಆದರೆ ನಾನು ಡಿಸೈನ್ ಮಾಡಿಲ್ಲ, ಅದೇ ಕೋಡ್ ಮಾಡಿಲ್ಲ ಅದಕ್ಕೆ, ಅದೇ ವರ್ಡ್ ಪ್ರೆಸ್. ನಾನೇನು ಮಾಡಿದ್ದೀನಿ, ಸ್ಟ್ರಕ್ಚರ್ ಮಾಡಿದ್ದೀನಿ. ಅಂದರೆ ಒಂದು ಕಮ್ಯುನಿಕೇಷನ್ ಟಾಪಿಂದ ಕೆಳಗೆ ಒಬ್ಬ ಕಸ್ಟಮರ್ ಏನೇನು ರಿವ್ಯೂ ಮಾಡ್ತಾರೆ, ರೈಟ್? ಅವ್ರ ತಲೆಯಲ್ಲಿ ಏನು ಅದೇ ಸೈಕಾಲಜಿಗೆ ಅದನ್ನ ಹಿಡ್ಕೊಂಡು ನಾನೊಂದು ಕಸ್ಟಮರ್ ಲ್ಯಾಂಡಿಂಗ್ ಪೇಜ್ ಡಿಸೈನ್ ಮಾಡಿದ್ದೀನಿ. ಅದೇನಂತ ನಿಮ್ಗೆ ನಾನಿಲ್ಲಿ ತೋರಿಸ್ತೀನಿ. ಸೊ ಈಗ ನಾನು ಡಿಸೈನ್ ಮಾಡಿರೋ ಒಂದು ಲ್ಯಾಂಡಿಂಗ್ ಪೇಜ್ ಈಗ ಒಂದು ಕಂಪ್ನಿಗೆ ನಾನು ನಿಮ್ಗೆ ತೋರಿಸ್ತೀನಿ, ರೈಟ್? ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಇಲ್ಲಿ ಒಂದು ಸಿ ಟಿ ಎ ಹಾಕಿದ್ದೀನಿ, ರೈಟ್? ಕಾಲ್ ಟು ಆಕ್ಷನ್ ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಸಿ ಟಿ ಎ ಇದೆ, ರೈಟ್? ರಿಕ್ವೆಸ್ಟ್ ಟು ಕಾಲ್ ಬ್ಯಾಕ್, ಅಂದರೆ ಒಂದು ಕಾಲ್ ಬ್ಯಾಕ್ ನನಗೆ ರಿಕ್ವೆಸ್ಟ್ ಮಾಡಿ ಅಂತ ನಾನು ಅಂತ ಇದ್ದೀನಿ, ರೈಟ್? ನೋಡಿ, ಇದು ಹೆಡ್ಲೈನು, ರೈಟ್? ಪ್ರೈಯೋರಿಟೈಸ್ ಎಂಪ್ಲಾಯ್ ವೆಲ್ ಬೀಯಿಂಗ್, ಇದು ಹೆಡ್ಲೈನು, ರೈಟ್? ಬಿಕಾಸ್ ಅವ್ರದ್ದೊಂದು ಪ್ರಾಡಕ್ಟ್ ಇದೆ. ಇದು ಸಬ್ ಹೆಡ್ಲೈನು, ರೈಟ್? ಇದು ಟ್ರಸ್ಟ್ ಇಂಡಿಕೇಟರ್ಸ್, ರೈಟ್? ಅಂದರೆ ಇಷ್ಟು ನಾವು ಏನು ಅಚೀವ್ ಮಾಡಿದ್ದೀವಿ ಅಂತ, ರೈಟ್? ಸೊ ನೀವು ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ವಿಜುವಲ್ ಎಲಿಮೆಂಟ್ಸ್ ನೋಡಿ, ತುಂಬ ಕ್ವಾಲಿಟಿ ಇರೋ ವಿಜುವಲ್ ಎಲಿಮೆಂಟ್ಸ್ ಇದೆ, ರೈಟ್? ಆ್ಯಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಟ್ರಸ್ಟ್ ಎಲಿಮೆಂಟ್ ಇದೆ, ಅಂದರೆ ಯಾರ್ಯಾರು ಅವ್ರ ಕ್ಲೈಂಟ್ಸ್ ಇದ್ದಾರೆ, ರೈಟ್? ಈ ಕ್ಲೈಂಟ್ಸು ಅದನ್ನು ಈ ಥರ ಹಾಕೋದ್ರಿಂದ ಕ್ಲೈಂಟ್ಸ್ ಏನಾಗುತ್ತೆ ಗೊತ್ತಾ, ಟ್ರಸ್ಟ್ ಜಾಸ್ತಿ ಬೆಳೆ. ಅಂದರೆ ಇದು ದೊಡ್ಡ ದೊಡ್ಡ ಕಂಪ್ನಿನೇ ಯೂಸ್ ಮಾಡ್ತಿದ್ದಾರೆ ಅಂದರೆ ನಾವು ಕೂಡ ಪ್ರಾಡಕ್ಟ್ ಬೈ ಮಾಡ್ಬೇಕಂತ ಅದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಾಗುತ್ತೆ, ಪ್ರಾಬ್ಲಮ್ ಏನಿದೆ, ರೈಟ್? ಅಕಸ್ಮಾತ್ ನೀವು ಪ್ರಾಡಕ್ಟ್ ತೊಗೊಳ್ಳಿಲ್ಲ ಅಂದರೆ ಫೀಚರ್ಸ್ ಥರ, ರೈಟ್? ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಲ್ಲಿ ಏನು ಮಾಡಿದ್ದಾರೆ, ಅಕಸ್ಮಾತ್ ನೀವು ಪ್ರಾಡಕ್ಟ್ ತೊಗೊಳ್ಳಿಲ್ಲ ಅಂದರೆ ಏನೇನು ನಿಮಗೆ ಏನು ಡಿಫೈನ್ ಆಗುತ್ತೆ. ಸೊ ಇಲ್ಲೆಲ್ಲ ಪ್ರತಿಯೊಂದು ಕೂಡ ಹಾಕಿದ್ದಾರೆ ಇಲ್ಲಿ, ಓಕೆನಾ? ಸೊ ಇಲ್ಲೂ ನಾನು ಕೂಡ ನಂಬರ್ಸ್ ಹಾಕಿದ್ದೀನಿ, ರೈಟ್? ರಿಯಲ್ ಪೀಪಲ್, ರಿಯಲ್ ಇಂಪ್ಯಾಕ್ಟ್, ಪವರ್ ಆಫ್ ಕಾರ್ಪೊರೇಟ್ ವ್ಯಾಲ್ಯೂಸ್. ಸೊ ನಮ್ಮ ಪ್ರಾಡಕ್ಟ್ ತೊಗೊಳಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ, ರೈಟ್? ಸೊ ಅಂದರೆ ನಮ್ಮ ಪ್ರಾಡಕ್ಟ್ ಯಾರು ತೊಗೊಂಡಿದ್ದಾರಲ್ಲ, ಕೇಸ್ ಸ್ಟಡಿ ಅಂತ ಹೇಳಿದ್ನಲ್ಲ, ಆ ಕೇಸ್ ಸ್ಟಡಿಲಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಒಂದು ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಮ್ಮ ಪ್ರಾಡಕ್ಟ್ ಫೀಚರ್ಸ್, ರೈಟ್? ಇದು ಅಕಸ್ಮಾತ್ ಕೌನ್ಸಿಲಿಂಗ್ ಇದೆ, ಮಂತ್ಲಿ ಥೀಮ್. ಸೊ ಏನು ನಿಮ್ಮ ಪ್ರಾಡಕ್ಟ್ ಫೀಚರ್ಸ್ ಇರುತ್ತಲ್ಲ ಅದನ್ನು ಈ ಥರ ಹಾಕ್ಬೋದು, ಇಮೇಜಸ್ ಹಾಕ್ಬೋದು, ಟೆಕ್ಸ್ಟ್ ಹಾಕ್ಬೋದು, ರೈಟ್? ಈ ಥರ ಒಂದು ಯೂಸ್ ಮಾಡೋದ್ರಿಂದ ನಿಮ್ಮ ಲ್ಯಾಂಡಿಂಗ್ ಪೇಜು ಸ್ವಲ್ಪ ಇಂಟ್ರಾಕ್ಟಿವ್ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಇಂಟ್ರಾಕ್ಟಿವ್ ಇದೆ, ತುಂಬ ಇನ್ಫಾರ್ಮೇಷನ್ ಇದೆ, ತುಂಬ ಸ್ಟ್ಯಾಂಡರ್ಡ್ ಇದೆ, ರೈಟ್? ಏನೋ ತುಂಬ ಲೋಕಲ್ ಥರ ಇದೆ ಅಂತ ಅನ್ನಲ್ಲ, ಒಂದು ಪ್ರೀಮಿಯಂ ಫೀಲ್ ಅಂತ ಇದೆ, ರೈಟ್? ಇಲ್ಲಿ ನೋಡಿ, ಇದು ಕೂಡ ನಾನು ಇಲ್ಲೇ ಕೂಡ ಮೆನ್ಷನ್ ಮಾಡಿ, ನಮ್ಮ ಡ್ಯಾಶ್ ಬೋರ್ಡ್ ತೊಗೊಂಡು, ನಮ್ಮ ಸಾಫ್ಟ್ವೇರ್ ತೊಗೊಂಡ್ರೆ ನಿಮ್ಗೆ ಏನು ಯೂಸ್ ಆಗುತ್ತೆ ಅನ್ನೋದು ಕೂಡ ಬರ್ದಿದ್ದೀನಿ. ಅಲ್ಲಿ ಟೆಸ್ಟಿಮೋನಿಯಲ್ಸ್, ಇದು ರಿಯಲ್ ಪವರು. ಯೂಟ್ಯೂಬ್ ವೀಡಿಯೋಸ್ ಆದರೆ ಜನ ನಮ್ಮ ಬಗ್ಗೆ ಏನು ಅಂತಿದ್ದಾರೆ ಅದನ್ನು ಕೂಡ ಹಾಕಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಅದನ್ನೇ ನಾನು ಸೇಮ್ ಮೆನ್ಷನ್ ಮಾಡಿದ್ದೀನಿ, ರೈಟ್? ಆಮೇಲೆ ನಾವು ಎಲ್ಲೆಲ್ಲಿ ನೋಟಿಸ್ ಆಗಿದ್ವಿ, ಇಂಪಾರ್ಟೆಂಟ್ ಫೀಚರ್ಸ್ ಅಂದರೆ ನಮ್ಮ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ, ಅಂದರೆ ಇದ್ರ ಬಗ್ಗೆ ನಾನೆಲ್ಲ ಅದು ಕೂಡ ಹಾಕಿದ್ದೀನಿ ನಾನು, ರೈಟ್? ಇದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ವೀಡಿಯೋ ಇರುತ್ತೆ, ಆಮೇಲೆ ಒಂದು ಲೀಡ್ ಫಾರ್ಮ್, ರೈಟ್? ಇಲ್ಲೆಲ್ಲ ನೀವು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್? ಆಮೇಲೆ ಎಫ್ ಎ ಕ್ಯೂ ಸೆಕ್ಷನ್. ಎಫ್ ಎ ಕ್ಯೂ ಸೆಕ್ಷನಕ್ಕೆ ಜನರಿಗೆ ಏನೇನೋ ಡೌಟ್ ಇರುತ್ತೆ, ರೈಟ್? ಆ ಡೌಟ್ನ ಇಲ್ಲೇ ಲ್ಯಾಂಡಿಂಗ್ ಪೇಜಲ್ಲೇ ಕ್ಲಿಯರ್ ಮಾಡ್ಬೋದು, ರೈಟ್? ಸೊ ಆಮೇಲೆ ಇದು ಸರ್ಟಿಫಿಕೇಷನ್. ಇವೆಲ್ಲ ಈ ಕಂಪ್ನಿಯವರು ಇದರಿಂದ ಬ್ಯಾಡ್ಜ್ ತೊಗೊಂಡಿದ್ದಾರೆ, ಅಂದರೆ ತುಂಬ ಟ್ರಸ್ಟೆಡ್ ಸರ್ಟಿಫಿಕೇಷನ್ಸ್ ಇವೆಲ್ಲ, ಓಕೆನಾ? ತುಂಬ ಟ್ರಸ್ಟೆಡ್ ಸರ್ಟಿಫಿಕೇಷನ್ನ ಡಿಸ್ಪ್ಲೇ ಮಾಡಿದ್ದೀವಿ, ಅಂದರೆ ನಿಮ್ಮ ಡೇಟಾ ನಮ್ಮ ಜೊತೆ ಸೇಫ್ ಆಗಿದೆ, ಅದನ್ನೇ ನಾನು ಇಲ್ಲಿ ಹಾಕಿದ್ದೀನಿ. ಆಮೇಲೆ ಇದು ಫುಟರ್, ಲೆಟ್ಸ್ ಟಾಕ್ ಅಂತ ಇದೆ, ಓಕೆನಾ? ಆಮೇಲೆ ಇದು ಕೂಡ ಇಲ್ಲಿ ಫುಟರ್. ಸೊ ನೀವು ಇಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಹಾಕ್ಬೋದು. ಫುಟರು ಕೆಲವೊಂದು ವೆಬ್ಸೈಟ್ಗೆ ಡಿಪೆಂಡ್ ಆಗುತ್ತೆ. ಸೊ ಇದೇ ಥರ ಡಿಸೈನ್ನ ನೀವು ಕೂಡ ಮಾಡ್ಬೋದು, ಬಟ್ ಅದರೆಲ್ಲ ಪ್ರಾಪರ್ ಸ್ಟ್ರಕ್ಚರ್ ಇರಬೇಕು, ರೈಟ್? ಯಾವಾಗ ನಿಮ್ಮ ಪ್ರಾಪರ್ ಸ್ಟ್ರಕ್ಚರ್ ಇರುತ್ತೆ, ಜಾಸ್ತಿ ಕನ್ವರ್ಷನ್ಸ್ ಆಗುತ್ತೆ, ಜಾಸ್ತಿ ಸೇಲ್ಸ್ ಕೂಡ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೋತೀನಿ. ಸೊ ನೋಡ್ತಾರಲ್ಲ, ಲ್ಯಾಂಡಿಂಗ್ ಪೇಜ್ ಅಂದರೆ ಹೆಂಗಿರಬೇಕು, ವೆಬ್ಸೈಟ್ನ ಯಾವ ಥರ ಡಿಸೈನ್ ಮಾಡಬೇಕು, ಏನೇನ ಕಾನ್ಸೆಪ್ಟ್ನ ತಲೆ ಹಿಡ್ಕೋಬೇಕು ಅನ್ನೋದನ್ನ ನೀವು ಲೈವ್ ಆಗಿ ನೋಡಿದ್ರಿ, ರೈಟ್? ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನಾನು ವಿಡಿಯೋ ರಿಲೀಸ್ ಆಗಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನೋಟಿಫಿಕೇಶನ್ ಬಂದಾಗ ನಿಮ್ಮ ವಿಡಿಯೋನ ನೀವು ಮತ್ತೆ ನೋಡ್ಬೋದು. ಆ್ಯಂಡ್ ಆಲ್ಸೋ ಈ ವಿಡಿಯೋ ಈಗಲೇ ಒಂದು ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಸೊ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸಪ್ ಗ್ರೂಪ್ಗೆ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ಕನ್ನಡನ ದಯವಿಟ್ಟು ಚೆಕ್ಔಟ್ ಮಾಡಿ, ಕೋರ್ಸ್ ತೊಗೊಳ್ಳಿ.
ಇಂಪ್ರೂವ್ ಮಾಡ್ಕೊಳ್ಳಿ, ಸ್ಕಿಲ್ಸ್ ಇಂಪ್ರೂವ್ ಮಾಡಿ. ಯಾಕಂದ್ರೆ 2025 ಗೂಗಲ್ ಆಡ್ಸ್‌ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಅಂಡ್ ಬರುವಂತ ದಿನದಲ್ಲಿ ಗೂಗಲ್ ಆಡ್ಸ್ ಆಗಲಿ, ಮೆಟಾ ಆಡ್ಸ್ ಪ್ರತಿಯೊಂದು ಕಂಟೆಂಟ್ ನಾನು ಹಾಕ್ತಿರ್ತೀನಿ. ದಯವಿಟ್ಟು ಅದನ್ನ ಜಾಯಿನ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಅಪ್‌ಸ್ಕಿಲ್ ಯುವರ್‌ಸೆಲ್ಫ್ ರೈಟ್. ಇಷ್ಟು ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆ